ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಾವಿವತ್ತು ಕರ್ಕಾಟಕ ರಾಶಿಯವರಿಗಾಗಿ ಫೆಬ್ರವರಿ 2026ರ ಒಂದು ವಿಶೇಷ ವಿಶ್ಲೇಷಣೆಯನ್ನ ನೋಡೋಣ. ನೋಡಿ, ಮುಂಬರುವ ಈ ತಿಂಗಳು ಕೇವಲ ಕ್ಯಾಲೆಂಡರ್ನಲ್ಲಿರೋ ದಿನಗಳ ಲೆಕ್ಕಾಚಾರ ಅಲ್ಲ, ಇದು ಒಂದು ರೀತಿಯಲ್ಲಿ ನಮ್ಮೆಲ್ಲರ ಸಹನೆಯ ಪರೀಕ್ಷೆ. ಹಾಗಾಗಿ ಈ ಮಾಹಿತಿ ನಿಮಗೆ ಒಂದು ದಾರಿದೀಪದಂತೆ ಸಹಾಯ ಮಾಡಲಿದೆ. ಬನ್ನಿ, ಈ ಒಂದು ಶಾಂತಿ ಮಂತ್ರದೊಂದಿಗೆ ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಈ ಮಂತ್ರವನ್ನ ಕೇವಲ ಶಬ್ದವಾಗಿ ಕೇಳಬೇಡಿ, ಅದರ ಆಳವನ್ನ, ಅದರ ಶಾಂತಿಯನ್ನ ಮನಸ್ಸಿನೊಳಗೆ ಇಳಿಸ್ಕೊಳ್ಳಿ. ಯಾಕಂದ್ರೆ ಮುಂದೆ ಬರುವ ದಿನಗಳಿಗೆ ನಮಗೆ ಬೇಕಾದಿರೋ ಸ್ಥೈರ್ಯ, ಮನಃಶಾಂತಿ ಇದರಿಂದ ಸಿಗ್ಬೋದು. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಹೀಗೆ ಸದ್ದಿಲ್ಲದೆ ಕಾಡ್ತಾ ಇದೆಯಾ? ಅಂದ್ರೆ, ನಾನು ಇಷ್ಟೆಲ್ಲ ಒಳ್ಳೇದು ಮಾಡ್ತೀನಿ, ಆದರೂ ಯಾಕೆ ಕಷ್ಟಗಳು ಬರ್ತವೆ? ಅಥವಾ ಎಷ್ಟೇ ಕಷ್ಟಪಟ್ಟರೂ ಯಾಕೆ ಸಕ್ಸಸ್ ಸಿಗ್ತಿಲ್ಲ ಅಂತ ಅನಿಸ್ತಿದ್ಯಾ? ನೋಡಿ, ಈ ಥರ ಯೋಚನೆ ಬರ್ತಾ ಇದ್ರೆ ಅದು ನಿಮ್ಗೊಬ್ರಿಗಲ್ಲ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಈ ಫೆಬ್ರವರಿ 2026 ಇದೆಯಲ್ಲ, ಇದು ಜ್ಯೋತಿಷ್ಯದ ಪ್ರಕಾರ ತುಂಬಾನೇ ಪ್ರಮುಖವಾದ ತಿಂಗಳು. ಆಕಾಶದಲ್ಲಿ ಒಂದು ದೊಡ್ಡ ಶಕ್ತಿಯ ಸಂಚಯ ಆಗ್ತಾ ಇದೆ. ಅದರ ಪ್ರಭಾವ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಈ ತಿಂಗಳು ಯಾಕೆ ಅಷ್ಟು ವಿಶೇಷ ಅಂದ್ರೆ, ನೋಡಿ, ಒಂದರ ಹಿಂದೆ ಒಂದರಂತೆ ಪ್ರಮುಖ ಗ್ರಹಗಳು ಕುಂಭರಾಶಿಯಲ್ಲಿ ಬಂದು ಸೇರ್ಕೊಳ್ತವೆ. ಫೆಬ್ರವರಿ 3ಕ್ಕೆ ಬುಧ ಬರ್ತಾನೆ, 5ಕ್ಕೆ ಶುಕ್ರ, 12ಕ್ಕೆ ಸೂರ್ಯ. ಆಮೇಲೆ ತಿಂಗಳ ಕೊನೆಗೆ ಅಂದ್ರೆ 23ನೇ ತಾರೀಕಿಗೆ ಮಂಗಳ ಕೂಡ ಬಂದು ಸೇರ್ಕೊಳ್ತಾನೆ. ಹೀಗೆ 4 ದೊಡ್ಡ ಗ್ರಹಗಳು ಒಂದೇ ಜಾಗದಲ್ಲಿ ಸೇರೋದು ಏನೋ ಸುಮ್ಮನೆ ನಡೆಯೋ ಘಟನೆ ಅಲ್ಲ. ಜ್ಯೋತಿಷ್ಯದಲ್ಲಿ ಈ ಒಂದು ಅಪರೂಪದ ವಿದ್ಯಮಾನಕ್ಕೆ ಪಂಚಗ್ರಹ ಯೋಗಕೂಟ ಅಂತ ಕರೀತಾರೆ. ಅಂದ್ರೇನು? ಈಗಾಗಲೇ ಕುಂಭರಾಶಿಯಲ್ಲಿ ಶನಿಗ್ರಹ ಇದ್ದಾನೆ. ಅವನ ಜೊತೆ ಈ 4 ಗ್ರಹಗಳು ಸೇರಿದಾಗ ಒಟ್ಟು 5 ಗ್ರಹಗಳ ಶಕ್ತಿ ಒಂದೇ ಕಡೆಗೆ ಕೇಂದ್ರೀಕೃತ ಆಗುತ್ತೆ. ಯೋಚನೆ ಮಾಡಿ, ಅಷ್ಟೊಂದು ಶಕ್ತಿ ಒಂದೇ ಕಡೆ ಸೇರಿದಾಗ ಅದು ನಮ್ಮ ಜೀವನದ ಮೇಲೆ ಎಷ್ಟು ಪ್ರಬಲವಾದ ಪರಿಣಾಮ ಬೀರ್ಬೋದಲ್ವಾ? ಆದರೆ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಕರ್ಕಾಟಕ ರಾಶಿಯವರಿಗೆ ಈ ಶಕ್ತಿಯುತ ಸಂಯೋಗ ನಡೀತಾ ಇರೋದು ಅವರ ಜಾತಕದ 8ನೇ ಮನೆಯಲ್ಲಿ, ಅಂದ್ರೆ ಅಷ್ಟಮ ಸ್ಥಾನದಲ್ಲಿ. ಅಷ್ಟಮ ಸ್ಥಾನ ಅಂದ್ರೇನೆ ಹಠಾತ್ ಬದಲಾವಣೆಗಳು, ಕಾಣದ ಅಡೆತಡೆಗಳು ಮತ್ತು ಮಾನಸಿಕ ಸಂಘರ್ಷಗಳನ್ನು ಸೂಚಿಸುವ ಜಾಗ. ಸೊ ಇದು ಸ್ವಲ್ಪ ಸವಾಲಿನ ಸಂಗತಿ. ಇಷ್ಟೇ ಅಲ್ಲ, ಇದರ ಜೊತೆಗೆ ಫೆಬ್ರವರಿ 17ರ ಅಮಾವಾಸ್ಯ ದಿನ ಒಂದು ಸೂರ್ಯಗ್ರಹಣ ಕೂಡ ಇದೆ. ಇದು ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಪರವಾಗಿಲ್ಲ. ಆದರೆ ಅದರ ಶಕ್ತಿಯ ಕಂಪನಗಳು ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರುತ್ತೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಗೊಂದಲ ಆಗೋದು, ಮನಸ್ಸು ಚಂಚಲ ಆಗೋದು, ಇದೆಲ್ಲ ತುಂಬಾನೇ ಸಹಜ. ಸರಿ, ಹಾಗಾದ್ರೆ ಈ ಗ್ರಹಗಳ ಪ್ರಭಾವದಿಂದಾಗಿ ನಮ್ಮ ಜೀವನದ ಯಾವೆಲ್ಲ ಕ್ಷೇತ್ರಗಳಲ್ಲಿ ನಾವು ಹೆಚ್ಚು ತಾಳ್ಮೆಯಿಂದ, ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು? ಬನ್ನಿ, ಒಂದೊಂದಾಗಿ ವಿವರವಾಗಿ ನೋಡೋಣ. ಮೊದಲನೇದಾಗಿ ಆರೋಗ್ಯದ ವಿಷಯ. ಈ ತಿಂಗಳು ದೇಹ ಕೊಡುವ ಸಣ್ಣ ಪುಟ್ಟ ಸೂಚನೆಗಳನ್ನ ದಯವಿಟ್ಟು ಕಡೆಗಣಿಸಬೇಡಿ. ಏನೋ ಸಣ್ಣ ಹೊಟ್ಟೆ ನೋವು, ಸ್ನಾಯು ನೋವು ಅಥವಾ ನಿದ್ದೆ ಸರಿ ಬರ್ತಿಲ್ಲ ಅಂದಾಗ ಪರವಾಗಿಲ್ಲ, ನಾಳೆ ಸರಿ ಹೋಗುತ್ತೆ ಅಂತ ಸುಮ್ಮನಾಗೋದು ಬೇಡ. ಸಮಯಕ್ಕೆ ಸರಿಯಾಗಿ ಅದಕ್ಕೆ ಗಮನ ಕೊಡೋದು ಒಳ್ಳೇದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಈ ತಿಂಗಳು ಹಣ ಬಂದಾಗೆ ಆಗುತ್ತೆ, ಆದರೆ ಕೈಯಲ್ಲಿ ನಿಲ್ಲೋದು ಸ್ವಲ್ಪ ಕಷ್ಟ. ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಹಾಗಾಗಿ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರಿಗಾದ್ರೂ ಸಾಲ ಕೊಡೋದು, ಇದಕ್ಕೆಲ್ಲ ಇದು ಖಂಡಿತವಾಗಿಯೂ ಸರಿ ಹೊತ್ತಲ್ಲ. ತಾಳ್ಮೆಯಿಂದ ಹಣವನ್ನು ಉಳಿಸ್ಕೊಳ್ಳೋದೇ ಈ ತಿಂಗಳ ದೊಡ್ಡ ಸಾಧನೆ ಅಂತ ಅಂದ್ಕೊಳ್ಳಿ. ಕುಟುಂಬದ ವಿಚಾರದಲ್ಲಿ ಸಣ್ಣ ಮಾತು ಕೂಡ ದೊಡ್ಡದಾಗಿ ಮನಸ್ಸಿಗೆ ನೋವು ಮಾಡ್ಬೋದು. ಹಾಗಾಗಿ ಮನೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳೋದನ್ನ ಮೊದಲ ಆದ್ಯತೆಯಾಗಿ ಇಟ್ಕೊಳ್ಳಿ. ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಇರಲಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕೆಲವು ಸಲ ವಾದ ಮಾಡೋದಕ್ಕಿಂತ ಮೌನವಾಗಿ ಇರೋದೇ ಬೆಸ್ಟ್ ಪರಿಹಾರ. ಇನ್ನು ಕೆಲ್ಸದ ವಿಷಯದಲ್ಲಿ, ನೀವು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಆದರೆ ಅದಕ್ಕೆ ತಕ್ಕ ಫಲ ತಕ್ಷಣಕ್ಕೆ ಸಿಗದೇ ಇರಬಹುದು. ಅದರಲ್ಲೂ ತಿಂಗಳ ಕೊನೆಯಲ್ಲಿ ಕೆಲ್ಸದಲ್ಲಿ ಏನಾದರೂ ಅಡೆತಡೆಗಳು ಎದುರಾಗಬಹುದು. ಆದರೆ ಒಂದು ವಿಷಯ ನೆನ್ಪಿರ್ಲಿ, ಇದು ನಿಮ್ಮ ಸೋಲು ಅಂತ ಅಂದ್ಕೋಬೇಡಿ. ಇದು ಭವಿಷ್ಯದಲ್ಲಿ ಒಂದು ದೊಡ್ಡ ಬೆಳೆ ತೆಗೆಯೋಕ್ಕೆ ನೀವು ಬೀಜ ಬಿತ್ತುತ್ತಿರುವ ಸಮಯ ಅಷ್ಟೇ. ಇಷ್ಟೆಲ್ಲ ಕೇಳಿದ್ಮೇಲೆ ಮನಸ್ಸಿಗೆ ಸ್ವಲ್ಪ ಆತಂಕ ಆಗಿರೋದು ಸಹಜ. ಅಯ್ಯೋ, ಎಲ್ಲ ಕಷ್ಟನೇನಾ ಅಂತ ಅನ್ಸಿರಬಹುದು. ಆದರೆ ಈಗ ನಾವು ಜ್ಯೋತಿಷ್ಯದ ಒಂದು ಬಹಳ ಮುಖ್ಯವಾದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ನಿಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಹುದು. ನೋಡಿ, ಜ್ಯೋತಿಷ್ಯದ ಮೂಲ ಸತ್ಯ ಏನು ಅಂದ್ರೆ, ನಾವೀಗ ಮಾತಾಡ್ತಾ ಇರೋ ಈ ಗ್ರಹಗಳ ಗೋಚಾರ ಅಂದ್ರೆ ಈ ತಿಂಗಳ ಪ್ರಭಾವ ಇದೆಯಲ್ಲ, ಅದು ನಮ್ಮ ಜೀವನದ ಮೇಲೆ ಬರೀ 20% ಅಷ್ಟೇ. ನಮ್ಮ ಜೀವನವನ್ನ ನಿಜವಾಗಿಯೂ ನಿರ್ಧರಿಸೋದು 80% ನಮ್ಮ ಜನ್ಮಜಾತಕ, ಅಂದ್ರೆ ನಮ್ಮ ದಶಾಭುಕ್ತಿಗಳು.
ಈ ದಶಾಭುಕ್ತಿ ಅಂದ್ರೆ ನಮ್ಮ ಜೀವನದ ಕಥೆಯ ಮೇನ್ ಪ್ಲಾಟ್ ಇದ್ದ ಹಾಗೆ, ಗೋಚರ ಅನ್ನೋದು ಸಣ್ಣ ಸಣ್ಣ ಸಬ್ ಪ್ಲಾಟ್ ಅಷ್ಟೇ. ಇದರ ಅರ್ಥ ಸ್ಪಷ್ಟ. ಈ ಒಂದು ತಿಂಗಳು ಸವಾಲಿನಿಂದ ಕೂಡಿದೆ ಎಂದ ಮಾತ್ರಕ್ಕೆ ಪೂರ್ತಿ ಜೀವನವೇ ಕಷ್ಟ ಅಂತ ಅಲ್ಲ. ನಿಮ್ಮ ಜನ್ಮಜಾತಕ ಬಲವಾಗಿದ್ರೆ ಈ ತಾತ್ಕಾಲಿಕ ಅಡೆತಡೆಗಳ ಮಧ್ಯದಲ್ಲೂ ಯಶಸ್ಸಿನ ದಾರಿಗಳು ಖಂಡಿತ ಸಿಕ್ಕೇ ಸಿಗ್ತವೆ. ನೆನಪಿಡಿ, ಇದೊಂದು ಚಾಪ್ಟರ್ ಅಷ್ಟೇ, ಪೂರ್ತಿ ಪುಸ್ತಕ ಅಲ್ಲ. ಹಾಗಿದ್ರೆ ಈ ಸವಾಲಿನ ಶಕ್ತಿಗಳನ್ನ ಧೈರ್ಯವಾಗಿ ಎದುರಿಸಿ ನಮ್ಮ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಏನ್ ಮಾಡಬಹುದು? ಅದೃಷ್ಟವಶಾತ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕಾಗಿ ತುಂಬಾನೇ ಸರಳವಾದ ಆದರೆ ತುಂಬಾ ಪವರ್ಫುಲ್ ಆದ ಪರಿಹಾರಗಳನ್ನ ಹೇಳಲಾಗಿದೆ. ನೋಡಿ, ಈ 3 ಸಿಂಪಲ್ ದಾರಿಗಳನ್ನ ಫಾಲೋ ಮಾಡಿದ್ರೆ ಸಾಕು, ಈ ತಿಂಗಳನ್ನು ಧೈರ್ಯವಾಗಿ ಶಾಂತವಾಗಿ ಕಳೆಯಬಹುದು. 1. ಸಾಮಾಜಿಕ ಪರಿಹಾರ. 2. ಆಧ್ಯಾತ್ಮಿಕ ಪರಿಹಾರ. ಮತ್ತು 3ನೇಯದು ಒಂದು ವಿಶೇಷ ಪರಿಹಾರ. ಬನ್ನಿ, ಇವುಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಮೊದಲನೇದು ಸಾಮಾಜಿಕ ಪರಿಹಾರ. ತುಂಬಾನೇ ಸಿಂಪಲ್. ಒಂದು ಸಣ್ಣ ಗಿಡವನ್ನ ನೆಡಿ. ಅದು ಬೆಳೆದ ಹಾಗೆ ನಿಮ್ಮ ಜೀವನದಲ್ಲೂ ಹೊಸ ಚೈತನ್ಯ ಬಂದಾಗೆ ಆಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಹಾರ ನೀಡಿ. ಅವುಗಳ ಮೌನ ಆಶೀರ್ವಾದ ಇದೆಯಲ್ಲ, ಅದು ನಮ್ಮ ಮನಸ್ಸಿನ ಭಾರವನ್ನ ಇಳಿಸತ್ತೆ. ಇನ್ನು 2ನೇದು ಆಧ್ಯಾತ್ಮಿಕ ಪರಿಹಾರ. ಪ್ರತಿದಿನ ಸುಬ್ರಹ್ಮಣ್ಯ ದಂಡಕ ಸ್ತೋತ್ರವನ್ನ ಪಠಿಸಿ. ಇದು ನಿಮ್ಮ ಮನಸ್ಸಿನೊಳಗಿನ ಭಯವನ್ನ ಕಡಿಮೆ ಮಾಡಿ ಕೆಲಸಗಳಲ್ಲಿ ಬರುವ ಅಡೆತಡೆಗಳನ್ನ ದೂರ ಮಾಡುವ ಶಕ್ತಿ ಹೊಂದಿದೆ. ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ. ಈ ತಿಂಗಳು ಬರುವ ಅನುಭವಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ಬದಲಿಗೆ ನಿಮ್ಮೊಳಗೆ ಮರೆತು ಹೋಗಿದ್ದ ನಿಮ್ಮ ನಿಜವಾದ ಶಕ್ತಿಯನ್ನ ಜಾಗೃತಗೊಳಿಸಲು ಬಂದಿದೆ. ಇಂದು ನೀವು ಅನುಭವಿಸುವ ಸಣ್ಣ ನೋವು ನಾಳೆ ನಿಮ್ಮ ದೊಡ್ಡ ಬಲವಾಗುತ್ತೆ. ಅದು ನಿಮ್ಮ ಕಥೆಯಾಗುತ್ತೆ, ನಿಮ್ಮ ಗೆಲುವಿಗೆ ಕಾರಣವಾಗುತ್ತೆ. ಹಾಗಾಗಿ ಪ್ರಶ್ನೆ, ಸವಾಲುಗಳು ಬರ್ತಾವ ಅಂತ ಅಲ್ಲ, ಆ ಸವಾಲುಗಳನ್ನು ಬಳಸಿ ನಿಮ್ಮೊಳಗಿನ ಶಕ್ತಿಯನ್ನ ಹೇಗೆ ಜಾಗೃತಗೊಳಿಸ್ತೀರಿ ಅನ್ನೋದೇ ಮುಖ್ಯ. ಈ ತಿಂಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುವ ಶಕ್ತಿ ಎಲ್ಲರಿಗೂ ಸಿಗ್ಲಿ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ.